ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಗುಂಡಾವರ್ತನೆ ಆಗಿದೆ. ಎಐ ಸಮ್ಮಿಟ್ ಗದ್ದಲದಿಂದ ದೇಶ ತಲೆ ತಗ್ಗಿಸುವಂತೆ ಆಗಿದೆ. ಇಂಡಿ ಮೈತ್ರಿಕೂಟದ ಅಖಿಲೇಶ್ ಯಾದವ್ ಕೂಡ ಇದನ್ನು ಖಂಡಿಸಿದ್ದಾರೆ. ಸೋನಿಯಾ, ಪ್ರಿಯಾಂಕ್ ಆಗಿರಬಹುದು, ಖರ್ಗೆ ದೇಶಕ್ಕೆ ಕ್ಷಮೆ ಯಾಚಿಸಲಿ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಡಿ ಘಟಬಂಧನ್ ಸಹ ಇದನ್ನು ಖಂಡನೆ ಮಾಡಿದೆ ಅಂತ ಜೋಶಿ ಹೇಳಿದರು. ಕಾಂಗ್ರೆಸ್ ಪಾರ್ಟಿ ಎಐ ಸಮ್ಮಿಟ್ದಲ್ಲಿ ಮಾಡಿದಂಥ ಗಲಾಟೆ ಇದು ದೇಶ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಅವರು ಈ ರೀತಿ ಗುಂಡಾವರ್ತನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಅಖಿಲೇಶ್ ಯಾದವ್ ಅವರು ಕೂಡ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸ್ಯಾರ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಇವರು ಎಲ್ಲರೂ ಕ್ಷಮೆಯನ್ನು ಕೋರಬೇಕು. ಒಂದು ಸ್ವಲ್ಪ ದೇಶದ ಬಗ್ಗೆ ಏನಾದರೂ ಇವರಿಗೆ ಒಂದು ಕಳಕಳಿ ಇದ್ದರೆ, ದೇಶದ ಘನತೆ ಗೌರವ ಬಗ್ಗೆ ಮಾನ ಮರ್ಯಾದೆ ಇದ್ದರೆ, ಯಾವಾಗ ನಿಮ್ಮ ಇಂಡಿ ಘಟಬಂಧನದವರು ಇಷ್ಟು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರನ್ನ ನೀವು ಇದನ್ನು ದೇಶಕ್ಕೆ ಅಪಮಾನ ಮಾಡಿದ್ದೀರಿ. ಇದೊಂದು ರೀತಿಯಲ್ಲಿ ದೇಶದ್ರೋಹದ ಚಟುವಟಿಕೆ. ಇದು ಈ ದೇಶದ ದ್ರೋಹದ ಚಟುವಟಿಕೆಯನ್ನು ಮಾಡಿದ್ದಕ್ಕೆ ಕ್ಷಮೆ ಕೇಳಿ ಆದರೂ ಪರಿಮಾರ್ಜನೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ನಡೆದದ ಆ ಹಿನ್ನೆಲೆಯೊಳಗೆ ಅವ್ರು ಟ್ವೀಟ್ ಮಾಡ್ಯಾರನ್ನು ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಎಐ ಸಮ್ಮಿಟ್ದಲ್ಲಿ ಮಾಡಿದಂಥ ಗಲಾಟೆ